ನಮಸ್ತೆ ಆತ್ಮೀಯರೇ, ನಾನು ಯಾವುದೋ ಒಂದು ಕೆಲಸದ ನಿಮಿತ್ತ ಇವತ್ತು ಹಿರಿಯೂರಿಂದ ಬೀದರ್ಗೆ ಹೋಗ್ತಾ ಇದ್ದೆ. ಅಲ್ಲಿ ನಿಮಗೆ ಗೊತ್ತಿದೆ, ಹಿರಿಯೂರ ಹತ್ರ ನಾನೊಂದು ಶಾಲೆಗೆ ಪಿಲ್ಲಾಜನ ಹಳ್ಳಿ ಪಿಲ್ಲಾಜನಹಳ್ಳಿ ಶಾಲೆಗೆ ನಾವು ಸುಮಾರು ಮರಗಿಡಗಳೆಲ್ಲ ನಡುವ ಸಮಯದಲ್ಲಿ ಅಲ್ಲಿ ಶ್ರೀನಿವಾಸ ಮಾಸ್ಟರು ಅಂತ ಒಬ್ಬರು ಇದ್ದರು. ಅವರೀಗ BRC ಆಗಿ ಪ್ರಮೋಷನ್ ಹೋಗಿದ್ದಾರೆ. ಹಾಗೆ ಸುಮ್ಮನೆ ಹೋಗುವಾಗ ನಾವು ಒಂದು ಊಟ ಮಾಡೋಕ್ಕೆ ಹೋದಾಗ ಒಂದು ವಿಚಾರ ನಮ್ಮ ಮನಸ್ಸಿಗೆ ಬಂತು. ಅದು ಎಷ್ಟು ಒಂದು ಅದ್ಭುತವಾಗಿದೆ ಅಂದರೆ ಇದನ್ನು ಪ್ರತಿಯೊಬ್ಬರಿಂದ ನೆನೆಸ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ದಿನದಲ್ಲಿ ನಾವು ಎಲ್ಲ ಥರದ ಸ್ಲೋಗನ್ಗಳನ್ನ ಅಲ್ಲಿ ಇಲ್ಲಿ ಓದೋದನ್ನ ಕೇಳಿರ್ತೀವಿ. ಆದರೆ ಒಂದು ಅದ್ಭುತವಾದ, ನನಗೆ ಭಾಳ ತುಂಬ ಮನಸ್ಸಿಗೆ ತುಂಬ ಖುಷಿಯಾದ ಒಂದು ವಿಚಾರ ಮುಂದೆ ನಾನು ಹಂಚ್ಕೊಳ್ತಿದ್ದೀನಿ. ನಾವು ಇಲ್ಲಿ ಹೋಟೆಲಲ್ಲಿ ನಾಷ್ಟ ಮಾಡೋಕ್ಕೆ ಬಂದಾಗ ನೋಡಿ, ಅಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳಿದ್ರೆ, ಎಂಥ ಒಂದು ಅಮೂಲ್ಯವಾದ ವಿಚಾರ. ಇದನ್ನು ಪ್ರತಿಯೊಬ್ಬರು ನೆನೆಸ್ಕೊಳ್ಬೇಕು. ನೋಡಿ, ಮನುಜ ಪ್ರತಿಯೊಂದು ತುತ್ತನ್ನು ಸೇವಿಸುವಾಗ ದೇವರಿಗಿಂತ ಮೊದಲು ರೈತನನ್ನು ನೆನೆಸಿಕೊ ಅಂತ. ಎಂಥ ಒಂದು ಅದ್ಭುತ. ನಾನು ನಿಮಗೆ ಹೇಳ್ತೀನಿ, ಅನ್ನ ದೇವರ ಮುಂದೆ ಅನ್ಯ ದೇವರಿಲ್ಲ ಅಂತ. ಈ ಅನ್ನ ಇದೆಯಲ್ಲ, ಆ ದೇವರ ಮುಂದೆ ಯಾವುದೂ ಇಲ್ಲ ಅಂತೇಳಿ ನಾನು ಅನೇಕ ಸಾರಿ ಯೂಟ್ಯೂಬಲ್ಲಿ ಹೇಳ್ತೀನಿ ನಿಮಗೆ. ಆದರೆ ಇವತ್ತು ಅದು ನಿಮಗೆ ಪ್ರತ್ಯಕ್ಷವಾಗಿ ದೇವರಿಗಿಂತ ಮೊದಲು ನಾವು ನೆನೆಸ್ಕೋಬೇಕಾಗಿದ್ದು ಅನ್ನವನ್ನು ಭಾಳ ಚೆನ್ನಾಗಿ ಬಂದಿದ್ದಾರೆ. ಇದನ್ನು ಪ್ರತಿ ನಗರದಲ್ಲಿರೋರು, ಪ್ರತಿ ಹೋಟ್ಲುಗಳಲ್ಲೂ, ಪ್ರತಿ ಕ್ಯಾಂಟೀನಲ್ಲೂ ಈ ಪದವನ್ನು ಬಳಸಿದಾಗ ಅದೊಂದು ಅದ್ಭುತವಾಗಿರ್ತದೆ. ಅದೇ ರೀತಿ ಇನ್ನೊಂದು ವಿಚಾರವನ್ನು ಬಂದಿದ್ದಾರೆ, ಭಾಳ ಚೆನ್ನಾಗಿದೆ, ಎಲ್ಲರಿಗೂ ಅನ್ವಯಿಸುವಂಥದ್ದು. ವ್ಯವಹಾರ ಶುದ್ಧವಾಗಿರಲಿ, ನಾಳೆ ಕೊಡ್ತೀನಿ, ಆಮೇಲೆ ಕೊಡ್ತೀನಿ, ಸ್ವಲ್ಪ ಹೊತ್ತಿಗೆ ಬಂದು ಕೊಡ್ತೀನಿ, ನನ್ನ ಪರಿಚಯ ಇಲ್ವಾ, ನಾನು ಓಡಿ ಹೋಗ್ತೀನಾ, ನನ್ನ ಮೇಲೆ ನಂಬಿಕೆ ಇಲ್ವಾ, ಈ ಥರ ಎಲ್ಲ ಹೇಳ್ತಾರೆ. ನಾನು ತುಂಬ ಕಡೆ ಕೇಳಿದ್ದೆ. ಏನಂತೇಳಿದ್ರೆ, ನಾವು ಸಾಲ ಕೊಡುವಷ್ಟು ಗ್ರಾಹಕರೇ ನಮ್ಮ ದೇವರು, ನಾವು ದೇವರಿಗೆ ಸಾಲ ಕೊಡುವಷ್ಟು ದೊಡ್ಡವರಲ್ಲ ಅಂತ ಕೆಲವು ಕಡೆ ಬರ್ದಿರೋದನ್ನ ಕೇಳ್ತೀವಿ. ಇದು ಭಾಳ ಚೆನ್ನಾಗಿ ಬರ್ದಿದ್ದಾರೆ. ಇದು ಪ್ರತಿಯೊಬ್ಬರು ಇದನ್ನ ನಾವು ಅನುಸರಿಸಿದ್ರೆ ಮತ್ತೊಮ್ಮೆ ನಾನು ಹೇಳ್ತೀನಿ, ಯಾವಾಗ ಈ ಅನ್ನ ಬೆಳೆಯೋರು ಇದ್ದಾರಲ್ಲ, ಅವ್ರು ಚೆನ್ನಾಗಿದ್ದರೆ ಆ ದೇಶ ಚೆನ್ನಾಗಿರ್ತದೆ. ಇದನ್ನು ಬರೆದಿದ್ದಕ್ಕೆ ನಾನು ತುಂಬ ಖುಷಿಯಾಯಿತು. ತುಂಬ ಧನ್ಯವಾದ. ಈ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ನಾನು ನಿಮ್ಮ ಜೊತೆ ಹೇಳಿದೆ. ನಿಮ್ಮ ಹೆಸರು ಹೇಳಿ ಪರಿಚಯ ಮಾಡ್ಕೊಳ್ಳಿ. ಇದು ಊರು ಯಾವುದು ನನಗೆ ಗೊತ್ತಿಲ್ಲ. ಅನ್ನದ ಮುಂದೆ ಬೇರೆ ಯಾವುದೂ ಇಲ್ಲ ಸರ್. ಹೌದು, ಬೇರೆ ಎಲ್ಲನೂ ಕೊಂಡ್ಕೋಬಹುದು, ಅನ್ನನ ದುಡ್ಡಿಂದ ಅಳಿಯಕ್ಕಾಗಲ್ಲ. ಸೊ ಹಾಗಾಗಿ ಅನ್ನನ ಅಷ್ಟು ಗೌರವಿಸ್ಕೊಳ್ಬೇಕು. ತಾಯಿ ತಂದೆಗೆ ಎಷ್ಟು ಗೌರವ ಕೊಡ್ತೀವಿ ಅದೇ ರೀತಿ ಸತ್ಯ 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 ಸತ್ಯ. ಅಲ್ಲ, ಹೀಗೆ ಬರೆಸ್ಬೇಕು ಅಂತ ಏನು ಬಂತು? ಈಗ ದೇವರಿಗಿಂತನೂ ನಾವು ಎಷ್ಟೋ ಸಲ ಹೇಳಿದ್ದೀವಿ. ಆದರೆ ನಿಮ್ಮ ಮನಸ್ಸಿಗೆ ಯಾಕೆ ಬಂದಿದೆ? ದೇವರು ಆಮೇಲೆ, ಅನ್ನ ಮೊದಲು ಅಲ್ವಾ? ಅದನ್ನ ಎದುರೇ ಬರೆಸ್ಬೇಕಂತ ಹೆಂಗೆ ನಿಮ್ಮ ಐಡಿಯಾ ಹೆಂಗೆ ಬಂತು? ಅದು ಅವರು ರೈತರು ಮಾಡಿರೇನೆ ಸರ್ ನಮಗೆ ಅನ್ನ ಸಿಗೋದು ಸರ್. ಅವ್ರು ಮಾಡಿರೇನೆ ನಾವು ತಿನ್ನೋದು. ಆಮೇಲೆ ನಿಮ್ಮ ಹೋಟ್ಲಿಗೆ ಒಂದು ಒಳ್ಳೆ ಹೆಸರು ಇಟ್ಟಿದ್ದೀರಿ. ನಾನು ತುಂಬ ಕಡೆ ನಾನು ಅದನ್ನು ಹೇಳ್ತಾ ಇರ್ತಿದ್ದೆ, ಇಂಥದ್ದೊಂದು ಹೋಟ್ಲ್ ಇದೆಯಪ್ಪ. ನಾನು ತುಂಬ ಸರಿ ಹೋದಾಗ ಅಲ್ಲೇ ನಾಷ್ಟ ಮಾಡೋದು, ಊಟ ಮಾಡೋದು. ಆ ಹೆಸರು ಕೇಳಿ ನಿಮಗೆಲ್ಲ ಇದಾಗ್ತಿರ್ತಿದೆ. ಏನಂತ ಹೆಸರು ಇಟ್ಟಿದ್ದೀನಿ ನಿಮ್ಮ ಬಾಯಿ ಹೇಳ್ಬಿಡಿ, ಆಮೇಲೆ ಬೋರ್ಡ್ ತೋರ್ಸೋಣ ಮನ ಮೆಚ್ಚಿದ ಅಲ್ವಾ? ಅದು ಮನ ಮೆಚ್ಚಿದ ಮಾಡದೇ ಆದ್ರೆ ಒಳ್ಳೇದು ಅಂತ ನನ್ನ ಲೆಕ್ಕ. ಮುಂದೆ ಅಲ್ವಾ? ಆಗಲಿ. ತುಂಬ ಧನ್ಯವಾದ. ಮಾಡಿ ಗಮನಿಸಿದಲ್ವಾ, ಒಂದು ಸಣ್ಣ ಸಣ್ಣ ಹಳ್ಳಿಯಲ್ಲಿ ಹೇಗೆ ನಮಗೊಂದು ಮುತ್ತಿನಂಥ ವಾಕ್ಯಗಳು ಸಿಗ್ತವೆ ಅಂತೇಳಿ. ಇದೇ ರೀತಿ ಪ್ರತಿಯೊಬ್ಬರು ನಗರದಲ್ಲಿರೋರು ಕೂಡ ಅಷ್ಟೇ, ತಮ್ಮ ಹೋಟ್ಲಲ್ಲಿ ಯಾವುದ್ಯಾವುದೋ ಜಾಹೀರಾತನ್ನ ಹಾಕೋ ಬದಲು ಇಂಥದ್ದೊಂದು ವಾಕ್ಯವನ್ನು ಹಾಕಿದಾಗ ಖಂಡಿತ ಎಂಥವ್ರ ಮನಸ್ಸು ಇದಾಗ್ತದೆ. ಆಮೇಲೆ ಅವರಿಗೆ ಅಮ್ಮವ್ರು ಹೇಳಿದಾಗೆ ಅನ್ನವನ್ನು ಯಾವಾಗಲೂ ವೇಸ್ಟ್ ಮಾಡಬಾರ್ದು. ಯಾಕೆಂದರೆ ಅನ್ನ ಅದು ದೇವರಿಗೆ ಸಮ. ಆಮೇಲೆ ಅದು ನಾವು 3 ಗಂಟೆ ಆದಮೇಲೆ ಪುನಃ ನಮಗೆ ಅದು ಬೇಕು ಅನಿಸುತ್ತೆ. ಯಾವುದನ್ನು ಮನುಷ್ಯನಿಗೆ ಕೊಟ್ಟು ಸಾಕು ಅನ್ಸೋಕ್ಕಾಗಲ್ಲ. ಆದರೆ ಅನ್ನವನ್ನು ಕೊಡುವಾಗ ಮಾತ್ರ ಒಬ್ಬ ಮನುಷ್ಯ ಸಾಕು ಅನ್ನೋದು ಅದೊಂದು. ನಮಸ್ತೆ. ಮುಂದೆ ನಾನು ಮಾತಾಡ್ತೀನಿ.